ವೆಲ್ಕಮ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಮಾಡ್ಯೂಲ್ ಬಂದು ವೆಬ್ಸೈಟ್ ಡಿಸೈನಿಂಗ್ ಆಗಿರುತ್ತೆ ಅಂತ. ಆ ವೆಬ್ಸೈಟ್ ಡಿಸೈನಿಂಗಿನ ಬೇಸಿಕ್ಸ್ ಅನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಲ್ತಿದ್ದೀವಿ, ಅಂದ್ರೆ ನಿನ್ನೆ ಕಲ್ತಿದ್ದೀವಿ ಕ್ಲಾಸ್ 1 ಅಲ್ಲಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ವೋ ಫಸ್ಟ್ ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋನ ನೋಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ಕನ್ಫ್ಯೂಷನ್ಸ್ ಇರೋದಿಲ್ಲ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಹೋಸ್ಟಿಂಗ್ ಅಂದ್ರೆ ಏನು, ಡೊಮೈನ್ ಅಂದ್ರೆ ಏನು, ಎಕ್ಸ್ಟೆನ್ಷನ್ಸ್ ಅಂದ್ರೆ ಏನು, ಅಂಡ್ ಹೋಸ್ಟಿಂಗ್ ಮತ್ತೆ ಡೊಮೈನ್ ಪ್ರೊವೈಡರ್ಸ್ ಯಾರ್ಯಾರಿದ್ದಾರೆ ಅಂತ. ಸೊ ಇವಾಗ ಒಂದು ಲೈಟ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್. ಇವಾಗ ಮನುಷ್ಯರಿಗೆ ಯಾವ್ದು ರೀತಿ ಸ್ಪೆಸಿಫಿಕ್ ಆಗಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಆ ನೇಮ್ಸ್ ಅನ್ನೇ ನಾವು ಡೊಮೈನ್ಸ್ ಅಂತ ಕರಿತೀವಿ. ಅಂಡ್ ಹೋಸ್ಟಿಂಗ್ ನಥಿಂಗ್ ಬಟ್ ನಾವ್ ಯಾವುದೇ ರೀತಿಯಾದಂತ ಒಂದು ವೆಬ್ಸೈಟ್ ಅನ್ನ ಚೆಕ್ ಮಾಡೋದು ಗೂಗಲ್ ಅಲ್ಲಿ ಅಲ್ವಾ. ಸೊ ಇವಾಗ ನಾವು ಡೊಮೈನ್ ಅನ್ನ ಪರ್ಚೇಸ್ ಮಾಡಿದೀವಿ. ಆ ಡೊಮೈನ್ ಅನ್ನ ನಾವು ಆ ಗೂಗಲ್ ಅನ್ನೋ ಒಂದು ಸರ್ವರ್ ಅಲ್ಲಿ ನಾವು ನಮ್ಮ ಒಂದು ಡೊಮೈನ್ ಅನ್ನ ಇರಿಸ್ಕೋಬೇಕಲ್ವಾ. ಸೊ ಆ ಗೂಗಲ್ ಅಲ್ಲಿ ನಮ್ದೇ ಆದಂತ ಒಂದು ವೆಬ್ಸೈಟ್ ಗೆ ಸ್ವಲ್ಪ ಸ್ಪೇಸ್ ಅನ್ನ ತಗೊಳ್ಳೋ ಅಂತದನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಗೂಗಲ್ ಅನ್ನೋ ಒಂದು ಸರ್ವರ್ ಅಲ್ಲಿ ನಂದೇ ಆದಂತ ಒಂದು ವೆಬ್ಸೈಟ್ ಗೆ ಸ್ವಲ್ಪ ಸ್ಪೇಸ್ ಅನ್ನ ತಗೊಳ್ಳೋದನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಎಕ್ಸ್ಟೆನ್ಷನ್ಸ್ ನಥಿಂಗ್ ಬಟ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಅಥವಾ ಸರ್ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ಇನಿಷಿಯಲ್ಸ್ ಇರ್ತವೆ. ಅದನ್ನೇ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ .in, .com, .org, .co.in, .co.org, .us, .uk ಈ ರೀತಿ ಇರುವಂತವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸಿಮ್ ಕಾರ್ಡ್ಸ್ಗೆ ಯಾವ ರೀತಿ ಪ್ರೊವೈಡರ್ಸ್ ಇರ್ತಾರೋ ಅದೇ ರೀತಿ ಹೋಸ್ಟಿಂಗ್ ಮತ್ತೆ ಡೊಮೈನ್ಗೂ ಕೂಡ ಪ್ರೊವೈಡರ್ಸ್ ಇದ್ದಾರೆ. ಸೊ ಅದನ್ನೇ ನಾವು ಗೋಡ್ಯಾಡಿ, ಹೋಸ್ಟಿಂಗರ್, ಬ್ಲೂ ಹೋಸ್ಟ್, HostGator, ಬಿಗ್ ರಾಕ್ ಈ ರೀತಿ. ಇವಾಗ ಫಾರ್ ಎಕ್ಸಾಂಪಲ್ ಸಿಮ್ ಕಾರ್ಡ್ ಅಲ್ಲಿ ಯಾವ ರೀತಿ ಐಡಿಯಾ, ಏರ್ಟೆಲ್, BSNL, ವಡಾಫೋನ್ ಈ ರೀತಿ ಆಪ್ಷನ್ಸ್ ಇದಾವೋ ಅದೇ ರೀತಿ ಡೊಮೈನ್ಸ್ ಮತ್ತೆ ಹೋಸ್ಟಿಂಗ್ ಕೂಡ ಡಿಫ್ರೆಂಟ್ ಕಂಪನೀಸ್ ಗಳಿರ್ತವೆ. ಅದರಲ್ಲಿ ಒಂದಿಷ್ಟನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ಬೆಸ್ಟ್ ಅಂತ ಅಂದ್ರೆ ಬ್ಲೂ ಹೋಸ್ಟ್ ಅಥವಾ HostGator. ನೀವು ಎರಡರಲ್ಲಿ ಯಾವ್ದನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಗೋಡ್ಯಾಡಿ ಚೆನ್ನಾಗಿರುತ್ತೆ ಬಟ್ ಬಿಟ್ ಕಾಸ್ಟ್ಲಿಯರ್. ಬಿಗ್ ರಾಕ್ ಕೂಡ ಚೆನ್ನಾಗಿರುತ್ತೆ, ಅಗೇನ್ ಅದು ಕೂಡ ಸ್ವಲ್ಪ ಕಾಸ್ಟ್ಲಿಯರ್. ಹೋಸ್ಟಿಂಗರ್ ನನಗನ್ಸೋ ಮಟ್ಟಿಗೆ ಸರ್ವಿಸ್ ಅಷ್ಟಾಗಿ ನನ್ನನ್ನ ಕನ್ವಿನ್ಸ್ ಮಾಡಲಿಲ್ಲ. ಸೊ ನಾನು ಹೋಸ್ಟಿಂಗ್ ಅನ್ನ ರೆಕಮೆಂಡ್ ಮಾಡಲ್ಲ. ಬ್ಲೂ ಹೋಸ್ಟ್, HostGator ಈ ಎರಡರಲ್ಲಿ ನೀವು ಯಾವ್ದನ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಸೊ ಈಗ ನಾನು ನಿಮ್ಗೆ ಈ ಎರಡರಲ್ಲೂ ಯಾವ ರೀತಿ ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ಪರ್ಚೇಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ, ಕ್ರೋಮ್ಗೆ ಹೋಗಿ bluehost.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫಿಯರ್ ಓಪನ್ ಆಗುತ್ತೆ. ಇದನ್ನೆಲ್ಲ ಟೈಮ್ ಇದ್ರೆ ನೀವು ಓದಿ, ಸೊ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಇಲ್ಲಿ ಮೇಲೆ ನಿಮ್ಗೆ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಡೊಮೈನ್ಸ್ ಅಂತ, ಇದನ್ನ ಕ್ಲಿಕ್ ಮಾಡಿ. ಇವಾಗ ನಿಮ್ಗೊಂದು ಮೈಂಡ್ ಅಲ್ಲಿ ಇರುತ್ತೆ ಅಲ್ವಾ ನಿಮ್ಮ ವೆಬ್ಸೈಟ್ಗೆ ಏನ್ ಹೆಸರಿಡಬೇಕು ಅಂತ. ಸೊ ಆ ನೇಮ್ ಅನ್ನ ಇಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನನ್ನ ಒಂದು ವೆಬ್ಸೈಟ್ಗೆ ನಾನು ಪಾಂಡಾ ಬ್ಲಾಗ್ ಅಂತ ಇಡೋಣ ಅನ್ಕೊಂಡಿದ್ದೀನಿ. ಸೊ ನಾನು ಆ ನೇಮ್ ಅನ್ನ ಇಲ್ಲಿ
ಸರ್ಚ್ ಮಾಡ್ತೀನಿ. ಸೊ ಆ ಡೊಮೈನ್ ಅವೈಲಬಲ್ ಇದ್ರೆ ಇಲ್ಲಿ ಅವೈಲಬಲ್ ಇದೆ ಅಂತ ಬರುತ್ತೆ. pandablog.com, ಸಾರಿ, pandablog.com is unavailable. ಸೊ pandablog.com ಅನ್ನೋದು ಅವೈಲಬಲ್ ಇಲ್ಲ, ಬಟ್ pandablog.in ಅವೈಲಬಲ್ ಇದೆ, pandablog.co.in ಅವೈಲಬಲ್ ಇದೆ. ಸೊ ನಾನು ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಇಂಡಿಯಾದಲ್ಲಿ ಯಾವ ಎಕ್ಸ್ಟೆನ್ಷನ್ಸ್ ಬೆಟರ್ ಅಂತ. .com ಅಥವಾ .in ನ ತಗೊಂಡ್ರೆ ಬೆಸ್ಟ್. ಸೊ .com ಅವೈಲಬಲ್ ಇಲ್ಲ, ನಾನು .in ನ ತಗೊಳ್ತೀನಿ. pandablog.in ಆಡ್ ಟು ಕಾರ್ಟ್ ಮಾಡಿ. ಸೊ ನಿಮ್ಮ ಒಂದು ಡೊಮೈನ್ ಅನ್ನೋದು ಕಾರ್ಟ್ಗೆ ಆಡ್ ಆಗಿದೆ. ಅಗೇನ್ ಇಲ್ಲಿ ಮೇಲೆ ಹೋಸ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಹೋಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಗೇನ್ ಆಪ್ಷನ್ಸ್ ಬರ್ತವೆ, ಶೇರ್ಡ್ ಹೋಸ್ಟಿಂಗ್, VPS ಹೋಸ್ಟಿಂಗ್, ಡೆಡಿಕೇಟೆಡ್ ಹೋಸ್ಟಿಂಗ್ ಅಂತ. ಬಿಗಿನರ್ ಆಗಿರೋದ್ರಿಂದ ಶೇರ್ಡ್ ಹೋಸ್ಟಿಂಗ್ ನಮಗೆ ಸಾಕು, ಹಾಗಾಗಿ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ ಸರ್ವರ್ USA ತಗೊಂಡಿರುತ್ತೆ, ನೀವು ಇಂಡಿಯಾಗೆ ಸ್ವಿಚ್ ಆಗಿ, ನಿಮ್ದು ಇಂಡಿಯಾ ಕಂಟ್ರಿ ಆಗಿದ್ರೆ. ಓಕೆ, ಬೈ ಡಿಫಾಲ್ಟ್ ಇಲ್ಲಿ 36 months ಅನ್ನ ತಗೊಂಡಿದೆ. ನಮಗೆ 1 ವರ್ಷಕ್ಕೆ ಸಾಕು ಈ ಡೊಮೈನ್ ಮತ್ತೆ ಹೋಸ್ಟಿಂಗ್. ಇಲ್ಲ ನೀವು 3 years and 2 years ಆದ್ರೂ ನಾನು ಇದೇ ಡೊಮೈನ್ ಮೇಂಟೈನ್ ಮಾಡ್ತೀನಿ ಅನ್ನೋದಾದ್ರೆ ನೀವು 36 months ಅಥವಾ 24 months ಗೆ ಸ್ವಿಚ್ ಆಗ್ಬೋದು. ಆಸ್ ಆಫ್ ನೌ ನಾನು 12 months ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಏನೇನು ಆಪ್ಷನ್ಸ್ ಇರುತ್ತೆ ಅಂತ. ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೋದು ನೀವು. 50 GB SSD ಸ್ಟೋರೇಜ್ ಇದೆ. ಡೊಮೈನ್ ಫಾರ್ 1 year. ಬ್ಯೂಟಿ ಏನಪ್ಪಾ ಅಂದ್ರೆ ಬ್ಲೂ ಹೋಸ್ಟ್ ಅಲ್ಲಿ ನೀವು ಆಗ್ಲೇ ಏನನ್ನ ಆಡ್ ಟು ಕಾರ್ಟ್ ಮಾಡಿದ್ರಿ ಅಲ್ವಾ ಡೊಮೈನ್ ಅನ್ನ, ಆ ಡೊಮೈನ್ ಅನ್ನ ಹೋಸ್ಟಿಂಗ್ ನ ನೀವು ತಗೊಳ್ತಿರೋದ್ರಿಂದ ಫ್ರೀ ಆಗಿ ಕೊಡ್ತಿದ್ದಾರೆ. ಅಂಡ್ 24/7 ಎಕ್ಸ್ಪರ್ಟ್ ಸಪೋರ್ಟ್, SSL ಸರ್ಟಿಫಿಕೇಟ್ ಪ್ರೊಟೆಕ್ಷನ್. SSL ಸರ್ಟಿಫಿಕೇಟ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ಸೆಕ್ಯೂರ್ಡ್ ಆಗಿದೆ ಅನ್ನೋದಕ್ಕೆ ಒಂದು ಗ್ಯಾರಂಟಿ ಹೋಸ್ಟಿಂಗ್ ಕೊಡೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಇಲ್ಲೊಂದು ಸರ್ಚ್ ಮಾಡಿ ತೋರಿಸ್ತೀನಿ, panda.dmck.in ಅಂತ. ಸಿ ಇಲ್ಲಿ ನಾಟ್ ಸೆಕ್ಯೂರ್ಡ್ ಅಂತ ಬರ್ತಾ ಇದೆ, ನಿಮ್ ವೆಬ್ಸೈಟ್ ಸೆಕ್ಯೂರ್ಡ್ ಆಗಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಕಾಮರ್ಸ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅವಾಗ ಒಬ್ಬ ಕಸ್ಟಮರ್ ಬರ್ತಾನೆ ಆ ವೆಬ್ಸೈಟ್ಗೆ ಅಗೇನ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಈ ರೀತಿಯಾದಂತ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರುತ್ತೆ. ಆಗ ವೆಬ್ಸೈಟ್ ಮೇಲೆ ನಾಟ್ ಸೆಕ್ಯೂರ್ಡ್ ಅಂತ ಬಂದ್ರೆ ಯಾವ ಒಬ್ಬ ಕಸ್ಟಮರ್ ಕೂಡ ನಿಮ್ಮ ವೆಬ್ಸೈಟ್ ಅಲ್ಲಿ ಶಾಪಿಂಗ್ ಮಾಡೋದಿಲ್ಲ ಅಲ್ವಾ. ನಂಬಿಕೆನೇ ಇಲ್ಲ ಅಂದಾಗ ಯಾವಾಗ ಮಾಡ್ತಾರೆ. ಈ ನಾಟ್ ಸೆಕ್ಯೂರ್ಡ್ ಏನಕ್ಕೆ ಬರುತ್ತೆ ಅಂತ ಅಂದ್ರೆ ಈ SSL ಸರ್ಟಿಫಿಕೇಟ್ ಅನ್ನೋದು ಆ ವೆಬ್ಸೈಟ್ ಇರೋದಿಲ್ಲ. ಹಾಗಾಗಿ SSL ಸರ್ಟಿಫಿಕೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೆಬ್ಸೈಟ್ಗೆ. ಈ SSL ಸರ್ಟಿಫಿಕೇಟ್ ನ ಫ್ರೀ ಆಗಿ ಬ್ಲೂ ಹೋಸ್ಟ್ ಸ್ಟೋರ್ ಕೊಡ್ತಾ ಇದ್ದಾರೆ. ಓಕೆನಾ, 279 ಪರ್ ಮಂತ್. ಅಗೇನ್ ನೀವು 24 months ತಗೊಂಡ್ರೆ ಅಗೇನ್ ಇಲ್ಲಿ ಅಮೌಂಟ್ ಕಡಿಮೆ ಆಗುತ್ತೆ. 36 months ತಗೊಂಡ್ರೆ 169 rupees ಪರ್ ಮಂತ್ ಬೀಳುತ್ತೆ. 12 months ಅಥವಾ 24 months ತಗೊಂಡ್ರೆ 259 ಬೀಳುತ್ತೆ. 12 months 279 ಬೀಳುತ್ತೆ. ಸೊ ಆಸ್ ಆಫ್ ನಾನು 1 ವರ್ಷಕ್ಕೆ ತಗೊಂತೀನಿ. ಸೆಲೆಕ್ಟ್ ಮಾಡಿ ಅಂಡ್ ಇಲ್ಲಿ ಕ್ರಿಯೇಟ್ ಎ ನ್ಯೂ ಡೊಮೈನ್ ಅಂಡ್ ಯೂಸ್ ಎ ಡೊಮೈನ್ ಯು ಓನ್ 2 ಆಪ್ಷನ್ ಬರುತ್ತೆ. ಕ್ರಿಯೇಟ್ ಎ ಡೊಮೈನ್ ಯು ಓನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಎಕ್ಸಿಸ್ಟಿಂಗ್ ಡೊಮೈನ್ ಇರುತ್ತೆ, ಅಂದ್ರೆ ನಿಮ್ದು ಆಲ್ರೆಡಿ ಒಂದು ಡೊಮೈನ್ ಇರುತ್ತೆ, ಅದಕ್ಕೆ ಹೋಸ್ಟಿಂಗ್ ನ ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಆ ತರ ಸಂದರ್ಭದಲ್ಲಿ ನೀವು ಇಲ್ಲಿ ನಿಮ್ಮ ಒಂದು ಡೊಮೈನ್ ಅನ್ನ ಎಂಟರ್ ಮಾಡಬಹುದು. ಕ್ರಿಯೇಟ್ ಎ ನ್ಯೂ ಡೊಮೈನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದು ವೆಬ್ಸೈಟ್ ಡೊಮೈನೇ ಇಲ್ಲ, ಹೊಸದಾಗಿ ತಾಂತಿದ್ಯಾ ಅನ್ನೋದಾದ್ರೆ ಇಲ್ಲಿ ನಿಮ್ಮ ಒಂದು ಡೊಮೈನ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನಾನು ಆಗ್ಲೇ ಆಡ್ ಟು ಕಾರ್ಟ್ ಮಾಡಿದೆ ಅಲ್ವಾ pandablog.in ಅಂತ. ಸೊ ಅದನ್ನ ನಾನು ಇಲ್ಲಿ ಎಂಟರ್ ಮಾಡ್ತೀನಿ.
ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸಿ ದ ಡೊಮೈನ್ pondablog.in ಅವೈಲಬಲ್. ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕಾಗುತ್ತೆ. ಫಸ್ಟ್ ನೇಮ್ ಹಾಕ್ಬೇಕಾಗುತ್ತೆ, ಲಾಸ್ಟ್ ನೇಮ್ ಹಾಕ್ಬೇಕಾಗುತ್ತೆ, ಬಿಸ್ನೆಸ್ ನೇಮ್ ಆಪ್ಷನಲ್, ಕಂಟ್ರಿ ಅಂಡ್ ಸ್ಟ್ರೀಟ್ ಅಡ್ರೆಸ್ ಎಲ್ಲ ಕೊಡ್ಬೇಕಾಗುತ್ತೆ, ಪಿನ್ ನಂಬರ್, ಫೋನ್ ನಂಬರ್ ಅಂಡ್ ಇಮೇಲ್ ಅಡ್ರೆಸ್ ಕೊಡ್ಬೇಕಾಗುತ್ತೆ, GST ID ಆಪ್ಷನಲ್, ಪ್ಯಾಕೇಜ್ ಇನ್ಫಾರ್ಮೇಶನ್ 12 ಮಂತ್ಸ್ಗೆ ನಾವು ಸೆಲೆಕ್ಟ್ ಮಾಡಿದ್ವಿ, 12 ಮಂತ್ಸ್ ಇಲ್ಲಿ ತಗೊಂಡಿದೆ. ಹೋಸ್ಟಿಂಗ್ ಪ್ರೈಸ್ 3349. ಪ್ರೈಮರಿ ಡೊಮೈನ್ ಅಂದ್ರೆ ನಾವೇನ್ ಡೊಮೈನ್ ತಗೊಂಡ್ವಿ ಅದನ್ನ ಫ್ರೀ ಆಗಿ ಕೊಡ್ತಿದ್ದಾರೆ. ಸೊ ಟೋಟಲ್ ಬಂದು 9832 rupees ಆಯ್ತು. ಭಯ ಪಡ್ಬೇಡಿ. ಸಿ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಬ್ಲೂ ಹೋಸ್ಟ್ ಅವರು ನಮಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಕೆಲವು ಬೈ ಡಿಫಾಲ್ಟ್ ಆಗಿ ಆಪ್ಷನ್ ಅನ್ನ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೀವು ಅನ್ಟಿಕ್ ಮಾಡ್ಬೇಕು. ಡೊಮೈನ್ ಪ್ರೈವಸಿ ಪ್ರೊಟೆಕ್ಷನ್ ಇದು ಆಲ್ರೆಡಿ ನಮಗೆ ಬ್ಲೂ ಹೋಸ್ಟ್ ಅವರು ಫ್ರೀ ಆಗಿ ಕೊಡ್ತಿದ್ದಾರೆ, ಇದು ನಮಗೆ ಬೇಡ. ಅಂಡ್ ಪ್ರೊಟೆಕ್ಟ್ ಯುವರ್ ಸೈಟ್ ವಿತ್ SSL ಸರ್ಟಿಫಿಕೇಟ್ ನ ಕೂಡ ಬ್ಲೂ ಹೋಸ್ಟ್ ಅವರು ನಮಗೆ ಫ್ರೀ ಆಗಿ ಕೊಡ್ತಿದ್ದಾರೆ, ಇದು ನಮಗೆ ಬೇಡ. SEO ರ್ಯಾಂಕಿಂಗ್ ವಿತ್ ಯೋಸ್ಟ್ ಪ್ರೀಮಿಯಂ ಅಂತೆ, ಇದು ಬೇಡ. ಬಿಕಾಸ್ SEO ಯೋಸ್ಟ್ ಫ್ರೀ ವರ್ಷನ್ ಅಲ್ಲಿ ಕೂಡ ಅವೈಲಬಲ್ ಇದೆ, ನಮ್ಗೆ ಅದೇ ಸಾಕಾಗುತ್ತೆ. ಸೊ ಇದು ನಮಗೆ ಬೇಡ. ಟೋಟಲ್ ಬಂದು 3950 rupees ಆಯ್ತು. 9700 rupees ಇದ್ದಿದ್ದು 3950 rupees ಆಯ್ತು. ಟ್ರಸ್ಟ್ ಮೀ, ಈ ಒಂದು ಇನ್ವೆಸ್ಟ್ಮೆಂಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಯಾವಾಗ ವೇಸ್ಟ್ ಆಗಲ್ಲ ಅಂತಂದ್ರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು, ಆಗ ವೇಸ್ಟ್ ಆಗಲ್ಲ. ಸೊ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಒಂದು ವೆಬ್ಸೈಟ್ URL ನ ಹಾಕಿರ್ತೀನಿ. ನಮ್ಮ ವೆಬ್ಸೈಟ್ ಅನ್ನ ನೀವು ಚೆಕ್ ಮಾಡ್ಬೋದು, ಅಥವಾ ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000 ಇದೆ. ಅಂಡ್ ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಧಾರಾಳವಾಗಿ ಎನ್ರೋಲ್ ಆಗ್ಬೋದು. ಅಂಡ್ ಕ್ಲಾಸಸ್ ಗಳು ಆನ್ಲೈನ್ ಅಲ್ಲಿ ಇರುತ್ತೆ, ಆಫ್ಲೈನ್ ಅಲ್ಲಿ ಇರೋದಿಲ್ಲ. ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮಾಡ್ಬೋದು. ಸೊ ಅಗೇನ್ ನಾನು ಕ್ಲಾಸಿಗೆ ಬಂದ್ಬಿಡ್ತೀನಿ. ಟೋಟಲ್ ಬಂದು 3950 rupees ಆಗಿದೆ. ಸೊ ಇಲ್ಲಿ ಐ ಹ್ಯಾವ್ ಅಗ್ರೀಡ್ ಟು ದ ಬ್ಲೂ ಹೋಸ್ಟ್, ನಾರ್ಮಲ್ ರಿನ್ಯೂವಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಪೇಮೆಂಟ್ ಅನ್ನ ನೀವು ಇಲ್ಲಿ ಮಾಡ್ಬೋದು. ಸೊ ಸ್ಕ್ಯಾನ್ ಅಂಡ್ ಪೇ ಇರುತ್ತೆ, ಕಾರ್ಡ್ಸ್ ನ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಫೋನ್ ಪೇ, ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಸೂಕ್ತ ಅನ್ಸುತ್ತೋ ಅದ್ರ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡ್ಬೋದು. ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಒಂದು ವೆಬ್ಸೈಟ್ ಅಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೈನ್ ರೆಡಿ ಆಗಿರುತ್ತೆ. ಅದ್ರ ಮೂಲಕ ನೀವು ವೆಬ್ಸೈಟ್ ಅನ್ನ ಕ್ಲೀನ್ ಆಗಿ ಡಿಸೈನ್ ಮಾಡ್ಕೊಂತ ಹೋಗ್ಬೋದು. ಅಂಡ್ ನಾನು ನಿಮ್ಗೆ ಹೇಳಿದೀನಿ, ವೆಬ್ಸೈಟ್ ಡಿಸೈನಿಂಗ್ ನ ಕಲಿಯೋದ್ರಿಂದ ಏನ್ ಲಾಭ ಅಂತಂದ್ರೆ, ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದ್ರಿಂದ ನೀವು 10,000ದಿಂದ 1,00,000ವರೆಗೂ ನೀವು ದುಡಿಬಹುದು. ಅಷ್ಟು ಒಂದು ಅಡ್ವಾಂಟೇಜ್ ಇದೆ ವೆಬ್ಸೈಟ್ ಡಿಸೈನಿಂಗ್ ಅನ್ನೋ ಒಂದು ಸ್ಕಿಲ್ ಕಲ್ತ್ರೆ. ಹಾಗೆ ನಾವ್ ಇದನ್ನ ನಿಮ್ಗೆ ಫಸ್ಟ್ ಅಂದ್ರೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ಡ್ ವರ್ಗು ವೆಬ್ಸೈಟ್ ಡಿಸೈನಿಂಗ್ ಅನ್ನ ಹೇಳ್ಕೊಡ್ತೀವಿ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಮಾಡ್ಯೂಲ್ ವೆಬ್ಸೈಟ್ ಡಿಸೈನಿಂಗ್ ಇರುತ್ತೆ. ಅದಾದ್ಮೇಲೆ ಮಿಗಿದಂತ ಮಾಡ್ಯೂಲ್ಸ್ ಗಳು ಸ್ಟಾರ್ಟ್ ಆಗ್ತವೆ. 2 months ಕೋರ್ಸ್ ಇರುತ್ತೆ. ಹಾಗೇನ್ ಹೇಳ್ತಿದ್ದೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು, ನಿಮ್ ಇಷ್ಟ. ಓಕೆ.